ನಂಜನಗೂಡು ನಗರದ ಕಬ್ಬಳ್ಳಿ ಹಾಸ್ಟೆಲ್ ಆವರಣದಲ್ಲಿ ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು. ಅದ್ದೂರಿಯಾಗಿ ಆಯೋಜಿಸಲಾಗಿದ್ದ ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಶಿಕ್ಷಣ ಕ್ಷೇತ್ರಾಧಿಕಾರಿ ಮಹೇಶ್, ಕೆಎಸ್ ಅರುಣೇಶ್, ನಂಜನಗೂಡು ಖ್ಯಾತ ವೈದ್ಯ ಡಾ ಶ್ರೀಕಾಂತ್, ಯುಎನ್ ಪದ್ಮನಾಭರಾವ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ಮುಂತಾದ ಗಣ್ಯರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಭಾನುವಾರ ಸಂಜೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಎಲ್ಕೆಜಿ ಮಕ್ಕಳಿಂದ 10ನೇ ತರಗತಿ ಮಕ್ಕಳವರೆಗೆ ವರ್ಣರಂಜಿತ ನೃತ್ಯ ಪ್ರದರ್ಶನ, ಯೋಗಾಸನ ಮಾಡಿದರು. ಸಮಾರಂಭವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯವಶ್ಯಕ. ಮಕ್ಕಳಲ್ಲಿರುವ ಪ್ರತಿಭೆಗೆ ಶಿಕ್ಷಕರು ಹೆಚ್ಚು ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಓದುವ ಕಡೆ ಗಮನಹರಿಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ತಂದು ಶಾಲೆಗೆ ಕೀರ್ತಿ ತರಬೇಕೆಂದು ಕಿವಿಮಾತು ಹೇಳಿದರು. ವೇದಿಕೆಯಾಗಿದೆ ಸವಿನೀತಿಯಲ್ಲಿ ಎಲ್ಲರೂ ಹಾಜರಿದ್ದರೆ ಈ ಒಂದು ಇತ್ತೀಚಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಬಹುಮುಖ ಪ್ರತಿಭೆಯನ್ನ ನಾವು ಬೆಳೆಸಬೇಕಾಗುತ್ತೆ. ಆ ಒಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನ ಮತ್ತೆ ಒಂದು ಮಾರ್ಗದರ್ಶನ ನೀಡಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳು ಈಗ ಇನ್ನೇನು ಡಿಸೆಂಬರ್ ಬಂದಿದೆ, ಇನ್ನು ಮುಂದೆ ಇದಕ್ಕೆ ಸ್ವಲ್ಪ ವಿರಾಮವನ್ನು ನೀಡಿ ಓದನ್ನು. ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಕಾರ್ಯದರ್ಶಿಗಳಾದ ಎಸ್.ಎ. ಕುಮಾರಸ್ವಾಮಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಮಾರಂಭದಲ್ಲಿ ನಂಜನಗೂಡು ಖ್ಯಾತ ವೈದ್ಯ ಡಾ ಶ್ರೀಕಾಂತ್, ತಾಲೂಕು ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷ ನಟರಾಜ್, ಅರುಣೇಶ್, ಮಹದೇವಸ್ವಾಮಿ, ಶಿಕ್ಷಕರುಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶನಿವಾರ ಫುಲ್ ಕ್ಲಾಸ್ ಅಂತ ಹೇಳಿದಾಗ ನಾನು ನನ್ನ ಸುಬ್ಬಣ್ಣವರ ಕಾರ್ಯದರ್ಶಿಗಳನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಶ್ರೀಗಳಿಗೆ ನಾನು ಒಂದು ಫೋನ್ ಮಾಡ್ತೀನಿ, ನಿನಗೆ ಖಂಡಿತವಾಗ್ಲೂ ಅವಕಾಶ ಕಲ್ಪಿಸ್ತಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಪರಮಪೂಜ್ಯ ದೇಶಿಕೇಂದ್ರ ಸ್ವಾಮಿಗಳು ಅವರಿಗೆ ಅನುಮತಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ನಿಜವಾಗ್ಲೂ ನಾನು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಹಾಕಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತ ನಾನು ಈ ಮೂಲಕ ವಿಳಿಸ್ಕೊಳ್ತೇನೆ. ಮತ್ತೆ ನಿಜವಾಗ್ಲೂ ಇವತ್ತು ನಮ್ಮ ಶಾಲೆ ಬೆಳಿಬೇಕಾದ್ರೆ ಒಂದು 4 ಜನನ್ನ ನಾನು ನೆನೆಸ್ಕೊಳ್ಳೇಬೇಕು. ಮೊದಲನೇದಾಗಿ ಸಂಸ್ಥಾಪಕರಾದಂತಹ ಕೆ.ಬಿ. ಸೋಮಶೇಖರ್ ಅವರು ಮತ್ತು ಅಂಕಣ್ಣನವರನ್ನು ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಳೇಬೇಕು. ಅವರ ಜೊತೆಗೆ ಇಬ್ಬರು ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು, ಅತ್ಯಂತ ಗಣ್ಯ ವ್ಯಕ್ತಿಗಳನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಯುಎನ್ ಪದ್ಮನಾಭರಾವ್. ನಿಜವಾಗ್ಲೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕಟ್ಟಿ ನಿಜವಾಗ್ಲೂ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಸಂಸ್ಥೆ ನಿಂತಿರ್ಬೇಕಾದ್ರೆ ಅವರಿಬ್ಬರು ಕಾರಣಕರ್ತರು ಅಂತ ನಾನಾದ್ರೂ ಇವತ್ತು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಾನು 1990ರಿಂದ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ.